ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಆಲೋಕಿಸೋಣ. ಮೇಷರಾಶಿಗೆ ಮಾರ್ಚ್ ತಿಂಗಳು ಶುಭ ಲಾಭಗಳಿಂದ ಉಲ್ಲಾಸ, ಪಂಚಗ್ರಹಗಳ ಆಶೀರ್ವಾದ ಎಂಬಂಥ ಒಂದು ವಾಕ್ಯ ಬಂದಿದೆ. ಹಾಗಾಗಿ 5 ಗ್ರಹಗಳ ಉತ್ತಮವಾದ ಬೆಂಬಲ ಪಡೆಯುವಂಥ ಅವಕಾಶ ಮೇಷರಾಶಿಯವರಿಗಿರುತ್ತೆ. ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದರೂ ಸಹಿತ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನುಕೂಲವಾಗಿರುವಂಥ ಲಾಭಸ್ಥಾನದ ಹಲವಾರು ಗ್ರಹಗಳ ಬೆಂಬಲ. ಉದಾಹರಣೆಗೆ ಅಲ್ಲಿ ಬುಧನು ನಿಮಗೆ ಲಾಭಸ್ಥಾನದಲ್ಲಿರುವಂಥದ್ದು, ಮಂಗಳನು ಲಾಭಸ್ಥಾನದಲ್ಲಿರುವಂಥದ್ದು, ಆರಂಭದಲ್ಲಿ 14ರವರೆಗೂ ನಿಮಗೆ ಸೂರ್ಯ ಭಗವಂತರು ಸಹ ಲಾಭಸ್ಥಾನದಲ್ಲಿ ಬರುವಂಥದ್ದು. ಹಾಗಾಗಿ ಈ ರಾಹು ಸಹ ನಿಮಗೆ ಸದ್ಯಕ್ಕೆ ಲಾಭದಲ್ಲೇ ಇದ್ದಾನೆ. ಚತುರ್ಗ್ರಹಗಳು ನಿಮಗೆ ಲಾಭದಲ್ಲಿ ಇದ್ದಾವೆ. ಹಾಗೆ 4 ಗ್ರಹಗಳ ನಿಮಗೆ ವಿಶೇಷವಾದ ಬೆಂಬಲ ಅಲ್ಲಿ ಸಿಗುವಂಥದ್ದು. ಇನ್ನು ಶುಕ್ರನು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಸಹ ಇರ್ತಾನೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರು ನಿರೀಕ್ಷೆ ಮಾಡ್ಬೋದು. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ವೃತ್ತಿ ಯಾವುದೇ ಇರಲಿ ಅಲ್ಲೆಲ್ಲ ನಿಮಗೆ ಉತ್ತಮವಾದ ಫಲಗಳು ಸಿಗಲಿವೆ. ಹಣಕಾಸಿನ ಹರಿವು ಸಹ ಉತ್ತಮವಾಗಿರುತ್ತೆ. ಇನ್ನು ಬಾಂಧವ್ಯಗಳು ಸಹ ಉತ್ತಮವಾಗಿರುತ್ತೆ. ಆರೋಗ್ಯ ವಿಚಾರ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಕೆಲವರಿಗೆ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗ್ಬೋದು. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು. ಯಾಕಂದರೆ ಅಲ್ಲಿ ಮಂಗಳ, ನಿಮ್ಮ ರಾಶಿಯಾಧಿಪತಿ ಮಂಗಳ. ಮೇಷ ಮತ್ತು ವೃಶ್ಚಿಕ ರಾಶಿಗಳು ಮಂಗಳನ ಅಧೀನದಲ್ಲಿರುವಂಥ ರಾಶಿಗಳು. ಹಾಗಾಗಿ ಆ 2 ರಾಶಿಗಳಿಗೆ ವಿಶೇಷವಾಗಿ ಈ ಬಾರಿ ಅಲ್ಲಿ ಇರತಕ್ಕಂಥ ಮಂಗಳನ ಬೆಂಬಲ ಈಗ ಮೇಷರಾಶಿಯವರಿಗೆ ಸಿಗುವಂಥದ್ದು. ಅದೇ ರೀತಿ ಇದೇ ಸಮಯದಲ್ಲಿ ನಿಮಗೆ ಬುಧನ ಅನುಕೂಲತೆ ಉತ್ತಮವಾಗಿ ಬರಲಿದೆ. ಶುಕ್ರನು ಸಹ ಪೂರಕವಾಗಿ ಬರಲಿದ್ದಾನೆ. ರಾಹು ಸಹ ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ಕೊಳ್ಳಲಿದ್ದಾನೆ. ಹಾಗಾಗಿ ಈ ಮನೆ, ಭೂಮಿ, ಯಂತ್ರ ವಾಹನ ಕೊಳ್ಳೋದು ಅಥವಾ ಇನ್ನಿತರ ಯಾವುದೇ ನಿಮ್ಮ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಸೂರ್ಯ ಅನುಗ್ರಹ ಸಹ ಉತ್ತಮವಾಗಿದ್ದ ಕಾರಣ ಅಲ್ಲಿ ಇಂತಹ ಕೆಲಸ ಕಾರ್ಯಗಳು ಬೇಗವಾಗುತ್ತೆ. ಅಥವಾ ನ್ಯಾಯಾಲಯದ ಯಾವುದೇ ರೀತಿಯ ಖಟ್ಲೆಗಳು, ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಇನ್ನು ಕೌಟುಂಬಿಕ ವಿವಾದ ಅಥವಾ ಇನ್ನಿತರ ಭಿನ್ನ ಅಭಿಪ್ರಾಯ ಅವೆಲ್ಲವೂ ಇದರಿಗೆ ನಿವಾರಣೆಯಾಗಿ ಉತ್ತಮವಾದ ವ್ಯವಸ್ಥೆ ಈಗ ಸಂಯೋಜನೆ ಮಾಡುತ್ತೆ. ಆರೋಗ್ಯದಲ್ಲಿ ಸಹ ಹಾಗೆ ಇದ್ದಂತಹ ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಈಗ ಪೌಢ ಸದೃಶವಾಗಿ ಗುಣಮುಖವಾಗಿ ಆರೋಗ್ಯದಲ್ಲಿ ಉತ್ಸಾಹ ಲವಲವಿಕೆ ಬರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಅವಕಾಶ ಅಥವಾ ಉನ್ನತ ಫಲಿತಾಂಶಗಳು ಬರುವಂಥದ್ದು, ಉನ್ನತ ಶಿಕ್ಷಣದ ಅವಕಾಶಗಳು ಬರಲಿವೆ. ಕೆಲವೊಬ್ಬರಿಗೆ ಬಹುಮಾನ, ಪ್ರೈಸು ಅಥವಾ ಯಾವುದೇ ರೀತಿಯ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಕೆಲವು ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿಗಳೆಲ್ಲ ಸಿಗುವಂಥ ಅವಕಾಶ ಯುವ ವರ್ಗದವರಿಗೆ ಬರಲಿದೆ. ಯಾಕಂದರೆ ಮಂಗಳನ ಒಂದು ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು. ಮಂಗಳ ಮತ್ತು ಬುಧರು ವಿಶೇಷವಾಗಿ ಯುವ ವರ್ಗದಲ್ಲಿ ಅಥವಾ ಯುವ ಜನತೆಗೆ ಅವಕಾಶಗಳನ್ನು ಕೊಡುವಂಥ ಗ್ರಹಗಳಾಗಿವೆ. ಹಾಗಾಗಿ ಆ ಒಂದು ಗ್ರಹಗಳ ಆಶೀರ್ವಾದ ಇರುವ ಕಾರಣ ಮೇಷರಾಶಿಯವರಿಗೆ, ಯುವ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ವಿಶೇಷವಾದ ಉತ್ತಮ ಫಲಗಳನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಜೊತೆಗೆ ಈ ತಿಂಗಳಲ್ಲಿ ಜರುಗುವಂಥ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ಗಳಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಮೇಷರಾಶಿಯವರಿಗೆ ಒಂದು ವರದಾಯಕವಾಗಿ ಬರಲಿದೆ. ಹಾಗಾಗಿ ಸಾಡೆಸಾತಿ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಇದ್ದರೂ ಮಧ್ಯೆ ಇಂತಹ ಉತ್ತಮ ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಬಂದಿದೆ. ಅದು ಮಾರ್ಚ್ ತಿಂಗಳಲ್ಲಿ ಇದೆ. ಅದನ್ನು ಅರಿತುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದರ ಹೊರತು ನಿಮಗೆ ಚಂದ್ರನ ಬೆಂಬಲ ಸಹ ಈ ತಿಂಗಳಲ್ಲಿ ಇದೆ. ಎಲ್ಲ ರಾಶಿಗೂ ಇರುತ್ತೆ. ಹಾಗಾಗಿ ನಿಮಗೂ ಕೆಲವೊಂದು ದಿನಗಳಲ್ಲಿ ಚಂದ್ರನ ಅನುಕೂಲ ಇರುತ್ತೆ, ಕೆಲವೊಂದು ದಿನಗಳಲ್ಲಿ ಇರೋದಿಲ್ಲ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗುವ ಕಾರಣ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಹೇಳ್ತೇನೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಆ ಡೇಟ್ಗಳಲ್ಲಿ ವಿಶೇಷವಾಗಿ ನೀವು ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡೋದು, ಭೇಟಿಯಾಗೋದು, ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಮಾರ್ಚ್ನಲ್ಲಿ ನಿಮಗೆ 4, 5, 6, 7, 8, 14, 15, 16, 17, 18, 21, 22, 25, 26 ಹೀಗೆ ಸುಮಾರು 14 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು ಸಿಕ್ಕಿವೆ. ಅದನ್ನು ನೀವು ಪ್ರಮುಖವಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಂದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹಲವಾರು ಉತ್ತಮ ಫಲಗಳನ್ನು, ಶುಭ ಲಾಭಗಳನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಆರೋಗ್ಯದಲ್ಲಿ ಸಹ ಸುಧಾರಣೆಯನ್ನು ತಂದುಕೊಡಲಿದೆ. ದೀರ್ಘಕಾಲೀನ ಕನಸುಗಳು ನನಸಾಗಲಿವೆ. ಶುಭ ಕಾರ್ಯಗಳು ನಿಮ್ಮ ಒಂದು ಪರವಾಗಿ ಸಿದ್ಧಿಯಾಗಿ ಬರಲಿವೆ. ಇದಕ್ಕೆ ಬಾಂಧವ್ಯ ಸಹ ಚೆನ್ನಾಗಿ ವೃದ್ಧಿ ಆಗಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇದೆ, ಇಲ್ಲವೆಂದೇನಿಲ್ಲ. ನಿಮಗೆ ಅಲ್ಲಿ ಶನಿಯ ವೈರುಧ್ಯ, ಸಾಡೆಸಾತಿ ಪ್ರಭಾವ ನಿಮಗೆ ಆಗಲೇ ಗೊತ್ತಿರುತ್ತೆ. ಕೇತು ನಿಮಗೆ ವಿರುದ್ಧವಾಗಿರ್ತಾನೆ, ರಾಹು ನಿಮಗೆ ವಿರುದ್ಧವಾಗಿ ಇರುವಂಥ ಸ್ಥಿತಿ ಇದೆ. ಅದೇ ರೀತಿ ಸೂರ್ಯ ಭಗವಂತರು 14ರ ಬಳಿಕ ಅಂದರೆ 15ರಂದು ನಿಮಗೆ ಸಹ ಪೂರಕವಾಗಿ ಇರುವುದಿಲ್ಲ. ಹಾಗೆ ಈ ಗ್ರಹಗಳ ವೈರುಧ್ಯವನ್ನು ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗದ ಮೂಲಕ ನಿವಾರಣೆ ಮಾಡ್ಕೊಳ್ಬೋದು. ಗಣೇಶ, ಈಶ್ವರ, ಶಿವ, ನವಗ್ರಹದ ಭಕ್ತಿ ಅಥವಾ ಅಮ್ಮನವರು, ದುರ್ಗಾದೇವಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ
ಮುಂತಾದ ಭಕ್ತಿಗಳನ್ನು ಮಾಡೋದಾಗಲಿ, ಅಥವಾ ನಿಮ್ಮ ಕುಲ ದೇವರು ಅಥವಾ ಕುಲ ದೇವಿಯನ್ನು ಸಂದರ್ಶನ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ದೇವತಾ ಸ್ತೋತ್ರಗಳನ್ನು, ಶ್ಲೋಕಗಳನ್ನು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ಹೇಳೋದಾಗಲಿ, ಹನುಮಾನ್ ಚಾಲಿಸ, ಆಂಜನೇಯನ ಭಕ್ತಿ, ಹನುಮಾನ್ ದೇವರುಗಳ ಸಂದರ್ಶನ, ಹನುಮಾನ್ ದೇವರುಗಳ ದೀಪಕ್ಕೆ ಎಣ್ಣೆಯನ್ನು ಅರ್ಪಣೆ ಮಾಡುವಂಥದ್ದು, ಅಥವಾ ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮ ಇತ್ಯಾದಿ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಎಲ್ಲ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರಾರೋಗ್ಯ ಯಶಕೀರ್ತಿ ಜಯಲಾಭ ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಜೊತೆಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ, ವೈಟ್, ರೆಡ್ ಬಣ್ಣಗಳನ್ನು ತಿಂಗಳ ಪ್ರತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 4, 6, 9, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 14ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಸಂಖ್ಯೆ 1ನ್ನು 14ರವರೆಗೆ ಬಳಸಿಕೊಳ್ಳುವಂಥದ್ದು. ಚಂದ್ರನ ಅನುಕೂಲ ಇರುವಂತಹ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಮತ್ತು ಸಂಖ್ಯೆ 2ನ್ನು ಬಳಸಿಕೊಳ್ಳುವಂಥದ್ದು. ಎಲ್ಲ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಶುಭದಾಯಕ ಆಗಲಿ.